ಯಾರೆಲ್ಲ ರೈತರಿದ್ದೀರಾ ಸೊ ಅಂಥವ್ರಿಗೆ ತೋಟಗಾರಿಕೆ ಇಲಾಖೆ ವತಿಯಿಂದ ಸೊ ಯೋಜನೆಗಳು ಬಿಟ್ಟವ್ರೆ. ಯಾರೆಲ್ಲ ರೈತರಿದ್ದೀರಾ ಸೊ ಅಂಥವ್ರಿಗೆ ಸೊ ಉಚಿತವಾಗಿ 90% ಸಬ್ಸಿಡಿ ಸಿಗುತ್ತೆ ನಿಮ್ಮ ಒಂದು ಬೆಳೆಗಳಿಗೆ. ಸೊ ಅದನ್ನು ಯಾರು ಹೇಳೋರು ಅಂತಂದರೆ ತೋಟಗಾರಿಕೆ ಇಲಾಖೆ ಆಗಿರ್ತಕ್ಕಂಥ ಉಪನಿರ್ದೇಶಕರಾಗಿರ್ತಕ್ಕಂಥ ಸಂತೋಷ್ ಸಪ್ಪಂಡಿ ಅವರು ಹೇಳವ್ರೆ. ಯಾವ್ಯಾವ ಬೆಳೆಗೆ ಯಾವ್ಯಾವುದು ಇಷ್ಟಿಷ್ಟು ಸಬ್ಸಿಡಿ 90% ಸಬ್ಸಿಡಿ ಹಣ ಸಿಗ್ತೈತೆ. ಸೊ ಅದಕ್ಕೆ ಅರ್ಜಿನ ಸಲ್ಲಿಸ್ಬೋದು ರೈತರು ಅಂತೇಳಿ. ಸೊ ಯಾವ್ಯಾವ ಯೋಜನೆಯಲ್ಲಿ ಯಾವ್ದ್ಯಾವುದಕ್ಕೆ ಅರ್ಜಿನ ಬಿಟ್ಟವ್ರೆ ಮತ್ತು ಯಾವ್ಯಾವ ಒಂದು ಬೆಳೆಗಳಿಗೆ ಎಷ್ಟೆಷ್ಟು ಸಬ್ಸಿಡಿ ಸಿಗುತ್ತೆ, ಎಷ್ಟೆಷ್ಟು ಸಿಗುತ್ತೆ ಅಂತ ನೋಡೋದು ಅಂತಲೂ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಏನಪ್ಪ ಅಂತಂದರೆ 2500 ರೂಪಾಯಿಂದ 1,60,000 ರೂಪಾಯಿವರೆಗೂ ಎಲ್ಲ ರೈತರಿಗೆ ಉಚಿತವಾಗಿ ಸಿಗುತ್ತೆ. ಅದು ಯಾವ ರೀತಿ ಅರ್ಜಿ ಹಾಕಬೇಕು, ಯಾವ ಒಂದು ಬೆಳೆಗೆ ಸಿಗುತ್ತೆ ಮತ್ತು ಯಾವ್ದ್ಯಾವ್ದಕ್ಕೆ ಸಿಗುತ್ತೆ ಅಂತ ಹೇಳ್ತೀನಿ, ನೋಡ್ಕೊಳ್ಳಿ ಇಲ್ಲಿ. ಫಸ್ಟು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇದಕ್ಕೆ ನೋಡ್ಕೊಳ್ಳಿ. ಇದರಲ್ಲಿ ಬಂದುಬಿಟ್ಟು ಬಾಳೆ, ಅಂಜೂರ, ದಾಳಿಂಬೆ, ನುಗ್ಗೆ, ಪೇರಲ, ಪಪ್ಪಾಯ, ತೆಂಗು, ಡ್ರ್ಯಾಗನ್ ಫ್ರೂಟು, ಮಾವು, ಸೀತಾಫಲ, ಹುಣಸೆ, ಕರಿಬೇವು, ಗುಲಾಬಿ ಈ ಥರ ಬೆಳೆಗಳಿಗೆ ಮತ್ತು ಕೃಷಿ ಹೊಂಡ ಮತ್ತು ಕೊಳವೆ ಬಾವಿ ಇಂಥದಕ್ಕೆ ಸೊ ಇದಕ್ಕೂ ಕೂಡ ಸಬ್ಸಿಡಿನ ಕೊಡ್ತಾರೆ. ಎಷ್ಟು ಕೊಡ್ತಾರೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಅರ್ಜಿ ಎಲ್ಲ ಹಾಕ್ಬೇಕಂತಲೂ ಹೇಳ್ತೀನಿ. ನೆಕ್ಸ್ಟು ಇದು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ವತಿಯಿಂದ ಕೂಡ ಯಾವ್ದ್ಯಾವ್ದಕ್ಕಂದರೆ ಈರುಳ್ಳಿ ಶೇಖರಣೆ ಮಾಡ್ತಿರ್ತೀರ ಮತ್ತು ಕೃಷಿ ಹೊಂಡ ಅರ್ಜಿ ಹಾಕಬೇಕು ಅಂತಂದರೆ ಇದಕ್ಕೂ ಸಬ್ಸಿಡಿ ಕೊಡ್ತಾರೆ. ಕೃಷಿ ಹೊಂಡ, ಈರುಳ್ಳಿ ಮತ್ತು ನೆರಳು ಪರದೆ, ಪ್ಯಾಕ್ ಹೌಸು, ತಳ್ಳುವ ಗಾಡಿ, ವಿವಿಧ ಘಟಕಗಳು ರೈತರು ಕೆಲಸ ಮಾಡ್ತಿರ್ತೀರಲ್ವ ಹೊಲದಲ್ಲಿ, ಟ್ರ್ಯಾಕ್ಟ್ರ್ ಆಗಲಿ ಅಥವಾ ಈರುಳ್ಳಿ ಮತ್ತು ಕೃಷಿ ಹೊಂಡ ಮಾಡ್ತಿರ್ತೀರ, ಕೊಳವೆ ಬಾವಿ ಆಗಲಿ, ಸೊ ಇದಕ್ಕೆ 50% ರಿಯಾಯಿತಿನ ಕೊಡ್ತಾರೆ, ಅಂದರೆ ಸಬ್ಸಿಡಿನ ಕೊಡ್ತಾರೆ. ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ನೆಕ್ಸ್ಟ್ ಒಂದು ಇದು ರಾಷ್ಟ್ರೀಯ ತೋಟಗಾರಿಕೆ ಯೋಜನೆ ಆಯಿತು. ಈಗ ನೆಕ್ಸ್ಟು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಹನಿ ನೀರಾವರಿ ವತಿಯಿಂದ ಯಾವ್ದ್ಯಾವುದಕ್ಕೆ ಏನೇನು ಸಿಗುತ್ತೆ ಸಹಾಯಧನಕ್ಕೆ ಅಂತ ನೋಡೋದಾದರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಫಲಾನುಭವಿಗಳಿಗೆ 90% ಇದರಲ್ಲಿ ಸಹಾಯಧನ ಸಿಗುತ್ತೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಹನಿ ನೀರಾವರಿಯಿಂದ. ನೆಕ್ಸ್ಟ್ ನೋಡ್ಕೊಳ್ಳಿ, ಕೇಂದ್ರ ಪುರಸ್ಕೃತ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ತಾಳೆ ಬೆಳೆ ಯೋಜನೆ ಅಂತೇಳಿ. ಸೊ ಇದೇನಪ್ಪ ಅಂತಂದರೆ 2025-26ನೇ ಸಾಲಿನಲ್ಲಿ ಯಾರೆಲ್ಲ ರೈತರು ಅಂದರೆ ಯಾವೆಲ್ಲ ರೈತರು ತಾಳೆ ಬೆಳೆ ಅಂತ ಇರುತ್ತೆ. ಸೊ ಅದರಲ್ಲಿ ಆಸಕ್ತಕ್ಕಂಥ ರೈತರು ಆ ತಾಳೆ ಬೆಳೆ ಯೋಜನೆ ಬೆಳೆದ್ರೆ 50% 29,000 ರೂಪಾಯಿವರೆಗೂ ನಿಮಗೆ 4 ವರ್ಷಗಳ ಕಾಲ ಸತತವಾಗಿ ಸಿಗುತ್ತೆ. ಇದಕ್ಕೆ ನೀವು ಅರ್ಜಿನ ಸಲ್ಲಿಸಿ ಪ್ರತಿ ಹೆಕ್ಟರ್ಗೆ 5,250 ರೂಪಾಯಿ ಸಿಗುತ್ತೆ. ಪ್ರತಿ ವರ್ಷ 29,000 ರೂಪಾಯಿ, 50%ರಷ್ಟು ಯಾರು ತಾಳೆ ಬೆಳೆನ ಬೆಳಿತೀರ ಅಂಥ ರೈತರಿಗೆ. ನೆಕ್ಸ್ಟ್ ನೋಡ್ಕೊಳ್ಳಿ ಯಾವ್ಯಾವ ಬೆಳೆಗೆ ಎಷ್ಟೆಷ್ಟು ಸಿಗುತ್ತೆ ಅಂತಲೂ ನಿಮಗೆ ಹೇಳ್ತೀನಿ ಇಲ್ಲಿ. ಈಗ ನೋಡ್ಕೊಳ್ಳಿ, ಬೆಳೆಗೆ 5,200 ರೂಪಾಯಿ ವತಿಯಿಂದ ಇಲ್ಲಿ ನೋಡಿ, ಎತ್ತರ ತಾಳೆ ಮರಗಳಿಂದ ಹಣ್ಣು ಕಟಾವು ಮಾಡಲಿಕ್ಕೆ 1,000 ರೂಪಾಯಿ ಪ್ರತಿ ಟನ್ನಿಗೆ, ಅದು ಗರಿಷ್ಠ 60 ಟನ್ ಮಾತ್ರಕ್ಕೆ ಇದು ದುಡ್ಡನ್ನ ಕೊಡ್ತಾರೆ. ಸಹಾಯಧನ ಡೀಸೆಲ್ ಪಂಪ್ ಸೆಟ್ಟು ಮತ್ತು ಕೊಳ್ಳಲಿಕ್ಕೆ ಇದಕ್ಕೆ ಕಟಾವು ಮಾಡಲಿಕ್ಕೆ ಡೀಸೆಲು ಮತ್ತು ಪಂಪ್ ಸೆಟ್ಟು ಇದಕ್ಕೆ 8,000 ಸಿಗುತ್ತೆ. ಮತ್ತು ಕೊಳವೆ ಬಾವಿಗೆ 50,000. ಮತ್ತು ತಾಳೆಯನ್ನು ಕಟಾವು ಮಾಡೋ ಉಪಕರಣ ಇರುತ್ತಲ್ವ, ಸೊ ಅದು ಬೇರೆ, ಅದಕ್ಕೆ ಬಂದುಬಿಟ್ಟು 15,000 ರೂಪಾಯಿ ಸಿಗುತ್ತೆ. ತಾಳೆಯನ್ನು ಕಟಾವು ಮಾಡಿ ಏಣಿ ಸಿಗುತ್ತೆ, ಸೊ ಅದಕ್ಕೂ 5,000 ರೂಪಾಯಿ ಇರುತ್ತೆ. ಮತ್ತು ಚಾಪ್ ಕಟ್ಟರ್ ಅಂತೇಳಿ ಸಿಗುತ್ತೆ, ಅದಕ್ಕೆ 50,000. ಮತ್ತು ಟ್ರ್ಯಾಕ್ಟರ್ ಟ್ರೋಲಿ ಕರೆಸಲಿಕ್ಕೆ 1,60,000 ರೂಪಾಯಿ ಸಿಗುತ್ತೆ. ನೆಕ್ಸ್ಟು 50% ಸಹಾಯಧನ ಸಿಗುತ್ತೆ ಯಾರೆಲ್ಲ ಇಂಥವು ಬೆಳಿತಿರ ಮೇಲೆ ಹೇಳಿದ್ನೆಲ್ಲ ಬೆಳೆಗಳು, ಸೊ ಅಂಥದಕ್ಕೆ. ಸೊ ನೋಡ್ಕೊಳ್ಳಿ, ಮೇಲ್ಕಂಡ ಯೋಜನೆಗಳು ಹೇಳಿದ್ನಲ್ಲ ಇಷ್ಟೊತ್ತು. ಸೊ ಇದಕ್ಕೆ ನೀವು ಅರ್ಜಿನ ಸಲ್ಲಿಸ್ಬೇಕಪ್ಪ ಅಂತಂದರೆ ನಿಮ್ಮ ಒಂದು ಆಸಕ್ತ ರೈತರು, ಸೊ ನಿಮ್ಮ ಒಂದು ತಾಲೂಕು ಕೇಂದ್ರ ಕಚೇರಿ ಇರುತ್ತಲ್ವ, ಅಂದರೆ ರೈತ ಸಂಪರ್ಕ ಕೇಂದ್ರ ಅಂತ ಕರೀತಾರೆ. ಸೊ ಅದಕ್ಕೆ ಹೋಗ್ಬಿಟ್ಟು ನೀವು ಭೇಟಿಯಾಗಿ ಮತ್ತು ಅಧಿಕಾರಿಗಳನ್ನು ಭೇಟಿಯಾಗಿ ಕೇಳಿಕೊಂಡು ಅರ್ಜಿನ ಸಲ್ಲಿಸಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಶೇರು, ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ.